ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅರೌಂಡ್ 7:30 ನಮಗೆ ಒಂದು ಕಂಪ್ಲೇಂಟ್ ಬಂತು ಈ ಸ್ಟೇಷನ್ ಅವರಿಗೆ. ಈ ಕಂಪ್ಲೇಂಟಲ್ಲಿ ಪ್ರೈಮ್ ಆಫೀಸೈ ಮೋರಲ್ ಪೊಲೀಸಿಂಗ್ ಥರ ಕಾಣ್ತಾ ಇದೆ. ಮತ್ತು ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಇದೇ ಮ್ಯಾಟರ್ಗೆ 2 ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. 51 and 52 26 ಆಫ್ ಮೂಡಿಗೆರೆ ಸ್ಟೇಷನ್. 2 FIR ಅಲ್ಲಿ ಬಿಕಾಸ್ both this victim, one of the victim and associate of the victim, they were both minor only. So minor ಇದ್ದಾಗ ಒಂದು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿದೆ. ಒಂದು ಸೆಕೆಂಡ್ ಕೇಸಲ್ಲಿ ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಇದು ಆ್ಯಕ್ಟ್ ಪ್ರೊವಿಷನ್ ಕೂಡ ಇನ್ವೋಕ್ ಮಾಡಿದೆ. ಸ್ಟೇಷನ್ ಮುಂದೆ ಜನ ಯಾರು ಸೇರ್ತಿಲ್ಲ, ಬಟ್ ಓಪನ್ ಪ್ಲೇಸಲ್ಲಿ ಅವರಿಗೆ ಕರಿ ಮತ್ತು ಸ್ವಲ್ಪ ಪ್ರಯತ್ನ ಮಾಡಿದ್ದಾರೆ. ಬಟ್ ಈ ಟೈಮ್ ಪೇರೆಂಟ್ಸ್ ಹುಡುಗಂದು ಪೇರೆಂಟ್ಸ್ ಮತ್ತು ಹುಡುಗಂದು ಪೇರೆಂಟ್ಸ್ ಜೊತೆಗೆ ಇದ್ದರು. ಮತ್ತು ಅವರು ಸ್ವಲ್ಪ ಇಂಟರ್ವ್ಯೂನ್ ಮಾಡಿ ಸಿಚುವೇಶನ್ ಡಿಫ್ಯೂಸ್ ಮಾಡಿದ್ದಾರೆ. ಮತ್ತು ತಕ್ಷಣ ನಮ್ಮವರಿಗೆ ಮಾಹಿತಿ ಬಂತು, ನಮ್ಮವರು ಹೋಗಿ ಮತ್ತು ಇಲ್ಲಿ ಸಿಚುವೇಶನ್ ಡಿಫ್ಯೂಸ್ ಮಾಡೋಕ್ಕೆ ಪ್ರಯತ್ನ ಪಟ್ಟು ಮತ್ತು ಅವರಿಗೆ ಸ್ಟೇಷನ್ ಕರ್ಕೊಂಡು ಬನ್ನಿ, ಅವ್ರದ್ದು ಸ್ಟೇಟ್ಮೆಂಟ್ ಮತ್ತು ರಿಟರ್ನ್ ಕಂಪ್ಲೇಂಟ್ ಮೇಲೆ FIR ತಗೊಂಡಿದೆ. ಇವಾಗ ಕೊಟ್ಟಿದ್ದಾರೆ. ಸೊ ನಾನು ರಿಜಿಸ್ಟರ್ ಮಾಡಿದ್ದೀನಿ. ಬಟ್ ದಿಸ್ ಈಸ್ ಆಲ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಯಾವ ಫೋಟೋ ವೈರಲ್ ಮಾಡಿದ್ದಾರೆ ಅಥವಾ ಈ ಥರ ಮಾಡಿದ್ದಾರೆ ಮಾಡಿಲ್ಲ, ದಿಸ್ ಇಸ್ ಆಲ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇವರಿಗೆ ಅವರವ್ರದ್ದೇ ಆದಂಥ ಒಂದು ಅಂಕಿಅಂಶನ ಕ್ರೋಢೀಕರಿಸ್ಬಿಟ್ಟು ಅವ್ರಿಗೆ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ವರದಿ ಮಾಡಿದೆ. ಅದರಂತೆ ನಮ್ಮ ಸುಪ್ರೀಂ ಕೋರ್ಟು ಆಗಸ್ಟು 1ನೇ ತಾರೀಕು 2024 ಏನು ಮೀಸಲಾತಿ ವರ್ಗೀಕರಣಕ್ಕೆ ಆಯಾ ರಾಜ್ಯಕ್ಕೆ ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವರೇನೊಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು. ಆದೇಶದ ಪ್ರಕಾರ ತೆಲಂಗಾಣದಲ್ಲಿ ಮತ್ತು ಆಂಧ್ರದಲ್ಲಿ, ಹರಿಯಾಣ ಮತ್ತು ಪಂಜಾಬಲ್ಲಿ ಏನು ಈಗಾಗಲೇ ಮಾದಿಗರಿಗೆ ಮತ್ತು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿನ ವರ್ಗೀಕರಣ ಮಾಡಿ ಆಗಿದೆ. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ನಮಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರೀ ದಿನ ತಳ್ತಾ ಇದ್ದಾರೆ. ಈಗ ನಮಗೆ ಮೊನ್ನೆ 12ನೇ ತಾರೀಕು ಕ್ಯಾಬಿನೆಟ್ ಇತ್ತು. ಅದರಲ್ಲಿ ವಿಚಾರ ಚರ್ಚೆ ಬರುತ್ತೆ, ನೀವೇನು ಇದು ಮಾಡೋದು ಬೇಡ ಅಂತೇಳಿ ಅವರು ಹೇಳಿದರು. ಹೀಗಾಗಿ ನಾವು 12ನೇ ತಾರೀಕು ಸಾಮೂಹಿಕವಾಗಿ 1 ಲಕ್ಷ ಜನ ನಾವು ಫ್ರೀಡಮ್ ಪಾರ್ಕಲ್ಲಿ ಸೇರಿಬಿಟ್ಟು ಪ್ರತಿಭಟನೆ ಮಾಡಿದ್ವಿ. ಆಮೇಲೆ 27ಕ್ಕೂ ಹೋಯ್ತು ಅಂತ ಹೇಳ್ಬಿಟ್ಟು ನಮಗೆ ಸುದ್ದಿ ಬಂತು. ಆ 27ನೇ ತಾರೀಕು ನಾಡಿದ್ದಿರೋದ್ರಿಂದ ಈಗ 26ನೇ ತಾರೀಕು ಈಗ ವಿಧಾನಸಭಾ ಕಲಾಪ ಕ್ಲೋಸ್ ಆಗುತ್ತೆ. ಹಾಗಾಗಿ ಸರ್ಕಾರ ನಮಗೆ ಒಂದೊಂದು ಹಂತದಲ್ಲೂ ನಮಗೆ ಈ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಹೋರಾಟಗಾರರು ಈ ಥರ ನಮಗೆ ಬರೀ ಮೂಗಿನ ಮೇಲೆ ತುಪ್ಪ ಹಚ್ಬಿಟ್ಟು ಈಗ ನುಂಗಂಗಿಲ್ಲ ಹೇಗಿಲ್ಲ ಅನ್ನೋ ಪರಿಸ್ಥಿತಿ ನಮ್ದಾಗಿದೆ. ಯಾಕೆಂದ್ರೆ ನಾವು ಯಾವುದೇ ಜಾತಿ ವಿರುದ್ಧ ಅಲ್ಲ. ಮೀಸಲಾತಿ ಸಾಮಾಜಿಕವಾಗಿ ಎಲ್ಲರಿಗೂ ಸಿಗಬೇಕನ್ನೋ ಒಂದು ಉದ್ದೇಶದಿಂದ ನಾವು ಈ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವು SC ಪಟ್ಟಿಯಲ್ಲಿ ಯಾವುದೇ ಜಾತಿ ವಿರುದ್ಧವಾಗಿ ನಾವು ಈ ಒಂದು ಹೋರಾಟ ಮಾಡಿ ಬೆಳೆಗೆ ಬೆಂಬಲ ಬೆಲೆ ಇಲ್ಲ. ಇವತ್ತು ಟೊಮೊಟೊ ಕೇಳೋರಿಲ್ಲ. ಮೆಕ್ಕೆಜೋಳ 1200, 300 ಆಗೈತೆ. 2000 ರೂಪಾಯಿ ಹೋದಂತ ಇವತ್ತು 1100. ಈರುಳ್ಳಿ ಕೇಳೋರಿಲ್ಲ. 2 ವರ್ಷ ಆಯ್ತು. ಇವ್ರು ಏನ್ ಮಾಡ್ತಾ ಇದಾರೆ? ಒಂದು ಅಧಿವೇಶನಕ್ಕೆ ಹೋಗಲ್ಲ MLAಗಳು ಯಾರು ನಮ್ಮ ರಾಜ್ಯದಲ್ಲಿ. ಇವತ್ತು ಅದಕ್ಕೋಸ್ಕರ ನಾವು ರಸ್ತೆ ತಡೆ ಚಳವಳಿ ಮಾಡಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನೀವು 5 ದಿನ ಸತ್ತೋಗಿರಂತೆ. ಇವತ್ತು ನಾವು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳನ್ನು ಚಿತ್ರದುರ್ಗ ಜಿಲ್ಲೆಯಿಂದ ವರ್ಗಾವಣೆ ಮಾಡಿ ಅವರನ್ನು ಅಮಾನತು ಮಾಡಬೇಕೆಂದು ನಾವು ಒತ್ತಾಯಿಸಿದ್ದೇವೆ. ಕಾರಣ ಏನು, ನಾವು 1-1.5 ತಿಂಗಳಿಂದ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ರಸ್ತೆ ಚಳವಳಿ ಆಗಿರ್ಬೋದು, ಒಂದು ಕಾರ್ಯಕ್ರಮ ಆಗಿರ್ಬೋದು ಮತ್ತು ಸಮಾವೇಶಗಳಾಗಿರ್ಬೋದು, ಚಿತ್ರದುರ್ಗ ಜಿಲ್ಲೆಯನ್ನು ಸಮಗ್ರ ನೀರಾವರಿ ಮಾಡಬೇಕಂತ ಹೇಳ್ತಾ ನಾವು 1.5 ತಿಂಗಳಿಂದ ಎಲ್ಲ ಕಡೆ ಚಳವಳಿ ಮಾಡ್ಕೊಂಡ್ಬಂದ್ವಿ. ಆದ್ರೆ ಅವರು ಸೌಜನ್ಯಕ್ಕೆ ಮೊನ್ನೆ 5 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆ ಉಪವಾಸ ಸತ್ಯಾಗ್ರಹ ತಡೆ ಚಳವಳಿಗೆ ಅವರು ಬಂದು ಭಾಗವಹಿಸಿ ರೈತರನ್ನು ಮನವೊಲಿಸಿಲ್ಲ. ಅದಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷರಾದಂಥ KT ತಿಪ್ಪೇಸ್ವಾಮಿ ಅವರು ಕೇಂದ್ರ ಬಜೆಟ್ ಮತ್ತು ರಾಜ್ಯ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ನೀರಾವರಿಗೆ ಇಲ್ಲ ಅಂತೇಳಿ ಇವತ್ತು ಆ ಮಗುನ ಕಾಲಲ್ಲಿ ಹೊಡೆದು ಆ ಮಗು ತೀರೋಗುತ್ತೆ. ಇಂಥ ಒಂದು ವಿಚಾರಗಳನ್ನು, ಇಂಥ ಒಂದು ಸಮುದಾಯದಲ್ಲಿ ನಾವು ಹುಟ್ಟಿ ಇವತ್ತು ಇಷ್ಟೆಲ್ಲ ಅನುಭವಿಸಿ ಕಷ್ಟ ನೋವುಗಳನ್ನು ಅನುಭವಿಸ್ತಿದ್ವಿ. ನಾವು ಬೇರೆ ಏನೂ ಕೇಳ್ತಿಲ್ಲ. ಅವ್ರ ಆಸ್ತಿ ನಾವೆಲ್ಲರೂ ಕೂಡ ಒಟ್ಟಾಗಿ ಊಟ ಮಾಡ್ತಾ ಇದ್ವಿ. ನಮ್ಮ ಭಾಗ ಎಷ್ಟಿದೆ ನಮ್ಗೆ ಸಿಗ್ತಾ ಇಲ್ಲ, ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ. ನಾವೆಲ್ಲರೂ ಕೂಡ ಇವರಿಗೆ ಆ ಭಾಗವನ್ನು ದಯವಿಟ್ಟು ಕೊಡ್ರಿ ಅಂತೇಳಿ
ರಕ್ತವನ್ನು ಚೆಲ್ಲಿ ನಾವು ಹೋರಾಟ ಮಾಡಿ ಅವ್ರನ್ನೆಲ್ಲ ಬೇಡ್ಕೊಳ್ತೀವಿ. ಯಾರಿಗೂ ಕೂಡ ಸಂಕಟ ಆಗ್ತಾ ಇಲ್ಲ, ನಮ್ಮ ನೋವಿಗೂ ಅವರೆಲ್ಲೂ ಕೂಡ ಅರ್ಥ ಆಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಕಳಿಸ್ಬೇಡಿ, ದಯಮಾಡಿ ಮುಂಬರುವಂತ ಹೇಳ್ದಂಗೆ ಅನೇಕ ಜನ ಮುಖಂಡರು ಮಾತಾಡಿದ್ದಾರೆ. ಅವ್ರು ಹೇಳ್ದಂಗೆ ನಮ್ಮ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡಿದೆ. ದಯಮಾಡಿ ನೀವು 27ನೇ ತಾರೀಕು ಮುತ್ತಿರುವ ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡದೆ ಉದ್ಯೋಗ ತುಂಬಲು ಹೊರಟಿರುವ ಸರ್ಕಾರಕ್ಕೆ, ಮೀಸಲಾತಿ ವಿರೋಧಿಗಳಿಗೆ, ಮೀಸಲಾತಿ ವಿರೋಧಿಗಳಿಗೆ ಅಯ್ಯಯ್ಯೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ 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 ಭೀಮ್, ಜಾರಿಯಾಗಲಿ 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 ಜಾರಿಯಾಗಲಿ. ಉದ್ಯೋಗದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವ ಸರ್ಕಾರಕ್ಕೆ, ನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ಮೀಸಲಾತಿ ವಿರೋಧಿಗಳಿಗೆ, ಮೀಸಲಾತಿ ವಿರೋಧಿಗಳಿಗೆ ಜಾರಿಯಾಗಲಿ 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 ಜಾರಿಯಾಗಲಿ. ಅಂಬೇಡ್ಕರ್ ಸಂವಿಧಾನವನ್ನು ಅರ್ಪಿಸಿದ ತದನಂತರ ಲೋಕಸಭೆಯಲ್ಲಿ ಅವರು ಅದರ ಮಂಡನೆ ಕುರಿತು ಮಾತಾಡ್ತಾರೆ. ಆ ಚರ್ಚೆಗೆ ಗ್ರಾಸವಾಗಿ ಎಲ್ಲರ ಮೇಲ್ಜಾತಿಗಳ ಬಾಯನ್ನು ಮುಚ್ಚಿಸ್ತಕ್ಕಂಥ ಒಂದು ಮಾತನ್ನು ಆಡ್ತಾರೆ. ಆ ಮಾತಿಗೆ ನೋಡಿ, ನಮ್ಮ ದೇಶದಲ್ಲಿ ವಿಷಯ ಜನಾಂಗ ಅಂದರೆ ನೀವೇನು ತಿಳ್ಕೊಂಡಿದ್ದೀರಾ ಅದನ್ನೆಲ್ಲ ನಿಮ್ಗೆ ಗೊತ್ತಿತ್ತು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.